ಮೈಂಡ್. ಸತಿಪಟ್ಟಾಣ ಸೂತ್ರ, ಸತಿಪಟ್ಟಾಣ ಸೂತ್ರ ಕೇವಲ ಎಚ್ಚರವಾಗಿರೋದು, ಎಲ್ಲದಕ್ಕೂ ಎಚ್ಚರವಾಗಿರೋದು ಮಾಡಿ ಮಂಗಳಾರತಿ ಮಾಡ್ತೀರ. ಯಾಕೆ ಮಾಡ್ತೀರಿ? ಯಾಕೆ ಮಾಡ್ತೀರಿ ಮಂಗಳಾರತಿ? ಯಾವುದೋ ಒಂದು ನಂಬಿಕೆ. ಮಂಗಳಾರತಿ ಮಾಡಿದ್ರೆ ಹಂಗಾಗುತ್ತೆ, ಹಿಂಗಾಗುತ್ತೆ, ಅದು ಬರುತ್ತೆ. ಕಾಯಿ ಹಾಕಿ ಹೊಡಿತೀವಿ, ಕಾಯಿ ಹೊಡಿಯೋದ್ರಿಂದ ಹಿಂಗಾಗುತ್ತೆ. ಬಾಳೆಹಣ್ಣು ಹಾಕಿ ಕೊಡ್ತೀವಿ, ಬಾಳೆಹಣ್ಣು ಕೊಡೋದ್ರಿಂದ ಹಿಂಗಾಗುತ್ತೆ. ಹೂವು ಕೊಟ್ಟರೆ ಹಿಂಗಾಗುತ್ತೆ. ಪುಷ್ಪಾಂಜಲಿ, ಊದುಬತ್ತಿ ಹಚ್ಚಿದ್ರೆ ಹಿಂಗಾಗುತ್ತೆ. ಕಾಯಿ ಹೊಡೆದ್ರೆ ಹಿಂಗಾಗುತ್ತೆ. ಧೂಪ ಹಾಕ್ಬಿಡೋದು, ಕೊನೆಗೆ ಹೊಗೆ ಹಾಕ್ಬಿಡೋದು. ಹಾಕ್ತಾಯಿದ್ದೀವೋ ಇಲ್ಲ? ಎಲ್ಲದಕ್ಕೂ ಹೊಗೆ ಹಾಕಿದ್ದೀವಿ ನಾವು, ಯಾವುದನ್ನು ಬಿಟ್ಟಿಲ್ಲ. ಅಂದರೆ ಪ್ರತಿಯೊಂದರ ಮೇಲೆ ಅವೇರ್ನೆಸ್ ಇದೆಯಾ? ಇದನ್ನೆಲ್ಲ ನಾವು ಮಾಡ್ತಾಯಿದ್ದೀವಲ್ಲ. ನೀವೇನೇ ಮಾಡಿ ಮನೆಯಲ್ಲಾಗಲಿ, ಹೊರಗಡೆ ಆಗಲಿ, ಆಫೀಸ್ನಲ್ಲಾಗಲಿ, ಅಥವಾ ಹೋಗೋ ಕಡೆ, ಬರೋ ಕಡೆ, ಬಂದ ಕಡೆ, ನಿಂತ ಕಡೆ, ಎಲ್ಲೆಲ್ಲಿ ರಿಲೇಷನ್ಶಿಪ್ ಇದೆ, ಎಲ್ಲೆಲ್ಲಿ ನೀವು ವ್ಯವಹಾರ ಮಾಡ್ತೀರಿ, ಅಲ್ಲೆಲ್ಲವೂ ನೀವು ಅವೇರ್ನೆಸ್ಸಿಂದ ಮಾಡ್ತೀರಾ. ನಾಗಾರ್ಜುನ ಒಬ್ಬ ಶಿಷ್ಯ ಬರ್ತಾನೆ. ಅವನು, ಸ್ವಾಮಿ ಆ ಧ್ಯಾನಕ್ಕೆ ಏನಾದರೂ ಒಂದು ವಸ್ತು ಕೊಡಿ. ಏನಿಲ್ಲಪ್ಪ, ಉಸಿರಾಟ ನೋಡ್ತಾ ಕೂತ್ಕೋ, ಉಸಿರಾಟವನ್ನು ಗಮನಿಸ್ತಾ ಹೋಗು. ಅವನೊಂದೆರಡು ದಿನ ಗಮನಿಸ್ತಾನೆ, ಆಮೇಲೆ ಬರ್ತಾನೆ, ಸ್ವಾಮಿ ನಾನು ಉಸಿರಾಟ ಗಮನಿಸಿದ ಮೇಲೆ ನನಗೆ ಸಂತೋಷನೇ ನೋಡೋಕ್ಕಾಗ್ತಾಯಿಲ್ಲ, ಸಂತೋಷ ಆಗ್ತಾನೇ ಇಲ್ಲ ನನಗೆ. ನೋಡಿ, ಅವನು ಡಿಸ್ಕವರ್ ಮಾಡ್ದ. ನಾಗಾರ್ಜುನ ಹೇಳ್ದ, ಅಪ್ಪ ನಿಂಗೆ ಯಾವ್ದು ಬೇಕಾ ತಗೋ, ನಿನಗೆ ಉಸಿರಾಟ ಬೇಕಾ ಇಲ್ಲ ಸಂತೋಷ ಬೇಕಾ? ಸಂತೋಷ ಬೇಕಾದರೆ ಇಟ್ಕೋ, ಉಸಿರಾಟ ಸವಾಸ ಬೇಡ ನಿಮಗೆ. ಇಲ್ಲ ಉಸಿರಾಟಕ್ಕೆ ಬಂದರೆ ಸಂತೋಷ ಬಿಡು. ಈ ಸಂತೋಷ, ದುಃಖ ಇವೆಲ್ಲ ಮನಸ್ಸಿನ ಆಟಗಳು. ಅವೇರ್ನೆಸ್ನಿಂದ ನಾವೆಂದನ ಒಂದು ಕ್ಷಣ ಅವೇರ್ನೆಸ್ನಲ್ಲಿರ್ತೀವ. ಒಂದು ಕ್ಷಣ ಕಾಫಿ ಕುಡಿಯೋ ಲೋಟ ನಮ್ಮ ಕೈನಲ್ಲಿ ಇದೆಯಲ್ಲ, ಅದರ ಅವೇರ್ನೆಸ್ ನಮಗಿರುತ್ತಾ? ಅದನ್ನು ಎತ್ಕೊಂಡು ಕುಡಿಯೋದಕ್ಕೆ ಹತ್ರ ತಂದಾಗ, ಆ ತುಟಿಗೆ ಮುಟ್ಟಿದಾಗ, ಬಾಯಿಗೆ ಬಿಟ್ಕೊಂಡಾಗ, ಆ ಒಳಕ್ಕೆ ಹಾಕ್ಕೊಂಡಾಗ ಅದರ ಟೇಸ್ಟು ಅದೆಲ್ಲ ಸುಮ್ಮನೆ ಗಮನಿಸ್ತೀವ ನಾವು? ಇಲ್ಲ, ಗೊಟ ಮಾತಾಡ್ತಿರ್ತೀವಿ, ಕುಡಿತಿರ್ತೀವಿ ಅಷ್ಟೇ. ತಿಂಡಿ ತಿಂತಿರ್ತೀವಿ, ಮಾತನಾಡ್ತಿರ್ತೀವಿ. ಎಷ್ಟು ಚೆನ್ನಾಗೈತಲ್ವ? ಉಪ್ಪು ಜಾಸ್ತಿ, ಖಾರ ಜಾಸ್ತಿ. ಅವೇರ್ನೆಸ್ ಇಲ್ಲವೇ ಇಲ್ಲ ಸರ್ ನಮಗೆ. ಭಗವಾನ್ ಬುದ್ಧರು ಅವೇರ್ನೆಸ್ ಬಗ್ಗೆ ಸಾಕಷ್ಟು ಹೇಳಿದ್ರು. ನೀವು ಭಗವಾನ್ ಬುದ್ಧರ ಪುಸ್ತಕಗಳನ್ನೆಲ್ಲ ಓದಿದರೆ ನಿಮಗೆ ಸಿಕ್ಕೋದು ಒಂದೇ ಒಂದು, ಏನಪ್ಪ ಅಂದರೆ ಅವೇರ್ನೆಸ್. ಕೃಷ್ಣಮೂರ್ತಿಯವ್ರ ಟೀಚಿಂಗ್ಸು ಎಲ್ಲ ಓದ್ಕೊಂಡು ಕೊನೆಗೆ ಬಂದರೆ ನಿಮಗೆ ಅಲ್ಲಿ ಸಿಕ್ಕೋದು ಕೇವಲ ಅವೇರ್ನೆಸ್. ಅವೇರ್ನೆಸ್ ಇಲ್ಲದೆ ಎಲ್ಲನೂ ಮಾಡ್ತಾಯಿದ್ದೀವಿ. ಅದಕ್ಕೆ ನಮಗೆ ಈ ಕಥೆಗಳು, ಕಾನ್ಫ್ಲಿಕ್ಟ್ಸ್ ಬರೋದು ಅದಕ್ಕೇ, ಮಾನಸಿಕ ಘರ್ಷಣೆ ಬರೋದು ಅದಕ್ಕೇ, ನಾನಾ ಥರದ್ದು ಕಷ್ಟ ಸಿಗಾಕೊಳ್ಳೋದು ಅದೇನೆ, ಎಲ್ಲರೂ ಮಾಡ್ತಿರೋದು ಅದೇನೆ, ಎಲ್ಲರೂ ಹೊಡೆದಾಡ್ತಿದ್ದೀವಿ. ನಾವೇನು ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಈಗ ಒಬ್ಬನಿಗೆ ಸಿಟ್ಟು ಬರುತ್ತೆ, ಅವನು ಕೊಚ್ಚಾಕ್ಬಿಡ್ತಾನೆ. ಆ ಸಿಟ್ಟು ಬಂದಾಗ ಅವನ ತಕ್ಷಣ ಅವೇರ್ನೆಸ್ಸಿಗೆ ಬಂದರೆ ಕೊಚ್ಚಾಕದು ನಿಂತೋಗುತ್ತೆ. OAS IPS ಮಾಡಿದವರೆಲ್ಲ ಆತ್ಮಹತ್ಯೆ ಮಾಡ್ಕೋತಾರಲ್ಲ ಸರ್. IAS IPS ಆತ್ಮಹತ್ಯೆ ಮಾಡ್ಕೋತಾರೆ. ನಮ್ಮನ್ನು ರಕ್ಷಣೆ ಮಾಡ್ಬೇಕಾದ್ರೆ ಅವರು ಮಿನಿಸ್ಟ್ರಿಗಳು ಜೈಲಿಗೆ ಹೋಗ್ತಾರೆ, DC ಜೈಲಿಗೆ ಹೋಗ್ತಾರೆ. ಯಾಕೆ ಇದೆಲ್ಲ ಆಗ್ತಾಯಿದೆ? ಅವ್ರಿಗೆ ಎಂತೆಂಥ ಎಜುಕೇಷನ್ ಕೊಟ್ಟಿರೋದು? ಇಂಥದ್ದೇ ಕೊಟ್ಟಿರೋದು ಎಜುಕೇಷನ್. ಅವ್ರಿಗೆ ಕೊಟ್ಟಿರೋ ಎಜುಕೇಷನ್ನೇ ಅಲ್ಲ. ಅದೇನಿದ್ರು ಸಂಬಳಕ್ಕೆ. ನಮಗೆ ಸಿಕ್ಕಿರೋ ಅಕಾಡೆಮಿಕ್ ಕ್ವಾಲಿಫಿಕೇಷನ್ಸು, ಆ ನಾಲೆಡ್ಜು ಬರೀ ಕೇವಲ ಸಂಬಳಕ್ಕೆ, ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಇನ್ಕ್ರಿಮೆಂಟ್ ತಗೊಳ್ಳೋಕ್ಕೆ, ಪ್ರಮೋಷನ್ ತಗೊಳ್ಳೋಕ್ಕೆ, ಲೂಟಿ ಹೊಡಿಯೋಕೆ ಲೈಸೆನ್ಸ್. ಹೌದಲ್ವ? ನೋಡಿ, ನಾವೆಲ್ಲ ಮಾಡಿರೋದು ಅದೇ ತಾನೆ. ಇದು ಬಿಟ್ಟು ನಾವೇನಾದ್ರು ಮಾಡಿದ್ದೀವ? ನೀವು ಲೂಟಿ ಹೊಡೀರಿ, ಕೊಲ್ಲಿ, ಕ್ರೌರ್ಯ ಎಸ್ಗಿ, ಅನಾಚಾರ, ಅತ್ಯಾಚಾರ ಏನಾರು ಮಾಡಿ, ಆರ್ ಯು ಅವೇರ್ ಆಫ್ ಇಟ್? ಅದರ ಮೇಲೆ ನಿಮ್ಗೆ ಎಚ್ಚರ ಇದೆಯಾ? ಮೈ ಮೇಲೆ ಪ್ರಜ್ಞೆ ಇದೆಯಾ? ಪ್ರಜ್ಞಾಪಾರಮಿತ ಅಂತ ಓದಿದ್ದೆ ವರ್ಷವೆಲ್ಲ.
ಮೌನವಾಣಿಯಲ್ಲಿ ಪ್ರಜ್ಞಾಪರಮಿತ ಅಂತ ಬರುತ್ತೆ, ಓದಿದ್ದೆ. ನಾವು ಪ್ರಜ್ಞೆ ಮೂಡಿಸ್ಕೊಂಡಿದ್ದೀವಾ? ಪ್ರಜ್ಞಾವಂತರಾಗಿದ್ದೀವಾ? ಪ್ರಜ್ಞಾವಂತರಾಗಿರೋದು ಅನ್ನೋದು ದೊಡ್ಡ ಮನುಷ್ಯ ಅಂತ ಅಲ್ಲ, ಪ್ರಜ್ಞಾಪೂರ್ವಕವಾಗಿ ಇದ್ದೀವಾ? ಮೈ ಮೇಲೆ ಪ್ರಜ್ಞೆ ಇದೆಯಾ? ಹಳ್ಳಿ ಜನ ಹೇಳ್ತಾರೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಪ್ಪ ಅಂತಾರೆ. ಹೌದಾ ಅಲ್ಲ? ಅದರಿಂದ ನಾವು ನಮ್ಮ ಮೇಲೆ ತುಂಬ ಜವಾಬ್ದಾರಿ ಇದೆ. ಇಂಥ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಹೇಗೆ ನಡೆಸ್ಕೊಂಡು ಹೋಗ್ಬೇಕು, ಹೇಗೆ ಯಂಗ್ಸ್ಟರ್ಸನ್ನು ಅಥವಾ ಜನಗಳನ್ನು ನಾವು ಮೊದಲು ಚೇಂಜ್ ಆಗಬೇಕು. ಅವ್ರು ಹೇಳ್ತಾರೆ ಒಂದು ಕಡೆ, ನನ್ನ ಹಬ್ಬ ಚೇಂಜ್ ಆಗಿಬಿಟ್ರೆ, ಕೃಷ್ಣಮೂರ್ತಿಗೆ ಪ್ರಶ್ನೆ ಹಾಕೋದು, ನಾನು ಹಬ್ಬ ಚೇಂಜ್ ಆಗಿಬಿಟ್ರೆ ಪ್ರಪಂಚ ಎಲ್ಲ ಚೇಂಜ್ ಆಗಿಬಿಡುತ್ತಾ? ಅವ್ರು ಇನ್ನೇನು ಕೊನೆಯಲ್ಲಿ ಸತ್ತೋಗೋ ಕೆಲವು ದಿನಗಳ ಮುಂದೆ ಆ ಮಾತು ಬರುತ್ತೆ. ನೀನು ಮೊದಲು ಚೇಂಜ್ ಆಗಪ್ಪ, ಆಮೇಲೆ ಗೊತ್ತಾಗುತ್ತೆ ನಿಂಗೇನೆ ಅಂತ. ಮೊದಲು ನೀನು ಚೇಂಜ್ ಆಗು, ಆಮೇಲೆ ನೋಡು. ಯಾಕೆ ಚೇಂಜ್ ಆಗಲ್ಲ, ಮಾತನಾಡ್ತೀವಿ ಅಷ್ಟೇ. ಚೇಂಜ್ ಬಗ್ಗೆ ಬೇಕಾದಷ್ಟು ಮಾತಾಡ್ತೀವಿ, ಪ್ರಬಂಧ ಬರಿತೀವಿ, ಪದ್ಮಭೂಷಣ, ಪದ್ಮವಿಭೂಷಣ, ರಾಷ್ಟ್ರ ಇವು ಅಂಥವು ಪದಕಗಳೆಲ್ಲ ತಗೊಳ್ತೀವಿ. ಆದರೆ ಎಚ್ಚರವಾಗಿರಲ್ಲ. ಜಸ್ಟ್ ಅವೇರ್ನೆಸ್, ಬಿ ಅವೇರ್. ಗಾಂಧಿ ಮಹಾತ್ಮರು ಆ ಸಿನಿಮಾದಲ್ಲೆಲ್ಲ ತೋರಿಸೋಣ ಹುಡುಗರಾಗ, ಆ ಸ್ಕ್ರೀನ್ ಮೇಲೆ ಬಿ ಟ್ರೂತ್ಫುಲ್ ಅನ್ನೋದು. ಭಗವಾನ್ ಬುದ್ಧರ ಕಾಲಕ್ಕೆ ಅದು ಹೆಚ್ಚು ಕಡಿಮೆ ಬಿ ಮೈಂಡ್ಫುಲ್. ಈಗ ನಾವು ಬಿವೇರ್ ಆಫ್ ಯುವರ್ ಸೆಲ್ಫ್. ಸೊ ನಿನ್ನ ಬಗ್ಗೆ ನೀನು ಎಚ್ಚರವಾಗಿರು. ನೀನೇನು ಮಾತಾಡ್ತೀಯಾ, ನೀನೇನು ಕೆಲಸ ಮಾಡ್ತೀಯಾ, ಎಷ್ಟು ಮೋಸ ಮಾಡ್ತೀಯಾ, ಎಷ್ಟು ಅಗ್ಲಿ ಇದ್ದೀಯಾ, ಒಳಗಡೆ ಎಷ್ಟು ಅಗ್ಲಿ ಇದೆಯಾ, ಹೊರಗಡೆ ಎಷ್ಟು ಅಗ್ಲಿ ಇದೆಯಾ. ಸುಮ್ಮನೆ ಬ್ಯೂಟಿಫುಲ್ಲಾಗಿ ಏನೋ ಹಿಂಗೆ ಮಾಡಿಬಿಟ್ರೆ ಆಗೋದಿಲ್ಲ. ನಿನ್ನ ನೋಡ್ಕೊ, ನೀನು ಚೇಂಜ್ ಆಗು. ಇದು ಸಾರ್ ಧರ್ಮ. ಈ ಧರ್ಮಚಕ್ರವನ್ನು ಉರುಳಬೇಡಿ ನೀವು. ನಾವು ಅದನ್ನು ಅಳವಡಿಸ್ಕೊಳ್ಳೋದೇ ಇದ್ದರೆ ಇನ್ನೊಬ್ಬರಿಗೆ ಹೇಳೋದ್ರಿಗೆ ಅರ್ಥ ಇಲ್ಲ. ಸರ್ ನಮಗಿನ್ನೂ ಸಮಯ ಇದೆಯಾ, ಹೇಗೆ ಏನು ಕತೆ? ಸಾಕಾ? ಥ್ಯಾಂಕ್ ಯು.